ಹೊಸತನವನ್ನು ಪರಿಚಯಿಸಲು ಸಹಾಯ ಮಾಡಿದವರು ಯಾರು ಗೊತ್ತಾ? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯಾದ ಶ್ರೀಮತಿ ಪುಷ್ಪ ಅರುಣಕುಮಾರ್ ಅವರ ಹೊಸ ನಿರ್ಮಾಣದ ಮೊದಲ ಚಿತ್ರವಾದ ಕೊತ್ತಲವಾಡಿ ಈಗ ಟೀಸರ್ ರಿಲೀಸ್ ಆಗಿದ್ದು ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ತೀನಿ. ಈ ಟೀಸರ್ ಹೇಗಿದೆ, ಎಂಥ ಇಂಪ್ರೆಷನ್ ಕೊಡುತ್ತಿದೆ, ಇದೀಗ ನಮ್ಮ ಜೊತೆ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಮಸ್ಕಾರ ಗೆಳೆಯರೆ. ಇಂದು ನಾವು ನೋಡಿದ ಕೊತ್ತಲವಾಡಿ ಚಿತ್ರದ ಟೀಸರ್ ನಿಜವಾಗಿಯೂ ಹೇಗಿದೆ, ಯಾವೆಲ್ಲ ಸೀನ್ಸ್ಗಳು ತುಂಬಾ ಇಷ್ಟವಾಯಿತು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಈ ಚಿತ್ರವು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಆದ ಪುಷ್ಪ ಅರುಣಕುಮಾರ್ ಅವರ ಮೊದಲ ನಿರ್ಮಾಣವಾಗಿದ್ದು, PA ಪ್ರೊಡಕ್ಷನ್ ಮೂಲಕ ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಿ ಸೃಷ್ಟಿ ಮಾಡಿಕೊಡುತ್ತಿದ್ದಾರೆ. ಮತ್ತು ಟೀಸರ್ ಆರಂಭದಿಂದಲೇ ಪೃಥ್ವಿ ಅಂಬರ್ ಅವರ ರಗಡ್ ಮತ್ತು ಎನರ್ಜೆಟಿಕ್ ಲುಕ್ ಗಮನ ಸೆಳೆಯುತ್ತದೆ. ಚಿತ್ರದ ದೃಶ್ಯಗಳು ಕಾರ್ತಿಕ್ ಅವರು ಕ್ಯಾಮ್ರಾ ಕಣ್ಣಿನಿಂದ ಜೀವಂತವಾಗಿದ್ದು, ಅಭಿನಂದನ್ ಕಶ್ಯಪ್ ಅವರ ಹಿನ್ನೆಲೆ ಸಂಗೀತವು ಪ್ರತಿ ದೃಶ್ಯವನ್ನು ಇನ್ನಷ್ಟು ಮೇಲಕ್ಕೆ ಹೊತ್ತುಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ತೀನಿ. ಅದು ಅಲ್ಲದೆ ಪ್ರತಿ ದೃಶ್ಯವು ಇನ್ನಷ್ಟು ಉತ್ಸಾಹದಿಂದ ತುಂಬುತ್ತದೆ ಅಂತ ಹೇಳ್ತೀನಿ. ಮತ್ತು ಕೊತ್ತಲವಾಡಿ ಚಿತ್ರದ ಶೂಟಿಂಗ್ ಬಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕೊತ್ತಲವಾಡಿ ಗ್ರಾಮದಲ್ಲಿ ನಡೆದಿದ್ದು, ಸ್ಥಳೀಯ ಭಾಷೆ ಬಳಕೆ ಚಿತ್ರಕ್ಕೆ ನೈಜತೆಯನ್ನು ನೀಡುತ್ತದೆ. ಮತ್ತು ಈ ಚಿತ್ರದ ನಿರ್ದೇಶಕರು ಬಂದು ಶ್ರೀರಾಜ್ ಅವರು ಈ ಕಥೆಯನ್ನು ಭಾವನಾತ್ಮಕವಾಗಿ ಮತ್ತು ಪ್ರಭಾವಶಾಲಿಯಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತಿದೆ. ಮತ್ತು ಚಿತ್ರಕ್ಕೆ ಇನ್ನಷ್ಟು ಬಲವನ್ನು ತುಂಬುವುದಕ್ಕೆ ಗೋಪಾಲ್ ದೇಶಪಾಂಡೆ, ರಾಜೇಶ್, ನಟರಂಗ, ಅವಿನೇಶ್, ಕಾವ್ಯ ಶೈವ, ವಂಶಿ, ಸುಧೀರ್, ರಘು, ರಮಣ್ ಕೊಪ್ಪ ಮತ್ತು ಚೇತನ್ ಗಂಧರ್ವ ಅವರಂತಹ ಪ್ರತಿಭಾವಂತ ನಟರು ಭಾಗವಹಿಸಿದ್ದಾರೆ. ವಿಕಾಸ್ ವೈಶಿಷ್ಟ್ಯ ಅವರು ಚಿತ್ರಕ್ಕೆ ಆತ್ಮೀಯ ಹಾಡುಗಳನ್ನು ರಚಿಸಿದ್ದು, ರಘು ನಿನಂದಳ್ಳಿ ಅವರ ಸಂಭಾಷಣೆಗಳು ಸ್ಥಳೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಕೊತ್ತಲವಾಡಿ ಟೀಸರ್ ಹೇಗಿತ್ತಂತ ಅನ್ನೋದಾದ್ರೆ, ಒಂದು ಭಾವನಾತ್ಮಕ, ಪ್ರಭಾವಶಾಲಿ ಮತ್ತು ನೈಜತೆಯಿಂದ ಕೂಡಿದ ಕಥೆಯನ್ನು ನಿರೀಕ್ಷಿಸಲು ಕಾರಣವಾಗುತ್ತದೆ ಅಂತ ಹೇಳ್ತೀನಿ. ಮತ್ತು ಈ ಚಿತ್ರವು ಎಲ್ಲ ವಯೋಮಾನದ ಪ್ರೇಕ್ಷಕರನ್ನು ಆಕರ್ಷಿಸುವ ಎಲ್ಲ ಕಮರ್ಷಿಯಲ್ ಅಂಶಗಳನ್ನು ಈ ಚಿತ್ರ ಹೊಂದಿದೆ ಅಂತ ಹೇಳ್ತೀನಿ. ಇನ್ನು ನೀವೇನಾದರೂ ಈ ಟೀಸರ್ನ ಆಲ್ರೆಡಿ ನೋಡಾಗಿದ್ದರೆ ಈ ಟೀಸರ್ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ, ಇನ್ನಷ್ಟು ವಿಮರ್ಶೆಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.